ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಎಲ್ಲ ಹೇಗಿದ್ದೀರಾ? ಇವತ್ತಿನ ವ್ಲಾಗಲ್ಲಿ ಗ್ರಹಣ ಆದಮೇಲೆ ನಾನು ದೇವ್ರ ಮನೆಯನ್ನು ಹಾಗೆ ದೇವರ ಸಾಮಗ್ರಿಗಳನ್ನು ಹೇಗೆ ಶುಚಿ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇವತ್ತು ನಮ್ಮ ಮನೇಲಿ ಏನು ಅಡುಗೆ ಅನ್ನೋದು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗಷ್ಟೇ ರೀಸೆಂಟಾಗಿ ಆಯುಧ ಪೂಜೆ, ವಿಜಯದಶಮಿ ಹಬ್ಬಗಳು ಆಗಿದೆ. ಹಬ್ಬಗಳಿಗೆ ನಾನು ದೇವ್ರ ಮನೆಯನ್ನು ಹಾಗೆ ದೇವ್ರುಗಳನ್ನು ಶುಚಿ ಮಾಡಿಕೊಂಡಿದ್ದೆ. ಹಬ್ಬ ಆಗಿದ್ದ ಒಂದು ವಾರಕ್ಕೆ ಗ್ರಹಣ ಬಂತು. ಹಾಗಾಗಿ ಹೆಚ್ಚು ಡೀಪ್ ಕ್ಲೀನಿಂಗ್ ಮಾಡೋವಂಥ ಅವಶ್ಯಕತೆ ಏನೂ ಇರಲಿಲ್ಲ. ಬೇಗನೆ 1 ಅವರ್ ಒಳಗಡೆ ನಂದು ದೇವ್ರ ಪೂಜಾ ಸಾಮಗ್ರಿಗಳೆಲ್ಲ ಕ್ಲೀನಾಗಿ ಶುಚಿ ಮಾಡಿಕೊಂಡೆ. ಹಾಗೆ ಪೂಜೆ ಕೂಡ ಬೇಗನೆ ಆಯಿತು. ಇವತ್ತು ದೇವ್ರ ಸಾಮಗ್ರಿಗಳನ್ನು ಬರೀ ಸಬೀನಾ ಪೌಡರ್ ಹಾಕಿ ಕ್ಲೀನಾಗೆ ವಾಶ್ ಮಾಡ್ಕೊಂಡಿದ್ದೀನಿ. ಬೇರೆ ಟೈಮಲ್ಲಿ ದೇವ್ರ ಸಾಮಗ್ರಿಗಳನ್ನು, ಬೆಳ್ಳಿ ಸಾಮಗ್ರಿಗಳನ್ನು ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂದರೆ ಸಬೀನಾ ಜೊತೆಗೆ ಸ್ವಲ್ಪ ಪೀತಾಂಬರಿ ಪೌಡರ್ ಕೂಡ ಹಾಕೋತೀನಿ. ಇವತ್ತು ಬರೀ ಸಬೀನಾ ಪೌಡರಲ್ಲಿ ಬೆಳ್ಳಿ ಸಾಮಗ್ರಿಗಳನ್ನು ಶುಚಿ ಮಾಡ್ಕೊಂಡಿದ್ದೀನಿ. ಎಲ್ಲ ಬೆಳ್ಳಿ ಸಾಮಗ್ರಿಗಳನ್ನು ಶುಚಿ ಮಾಡಿದಾಯಿತು. ಇವಾಗ ಎಲ್ಲ ದೇವ್ರ ವಿಗ್ರಹಗಳಿಗೆ ಬೊಟ್ಟನ್ನು ಇಡ್ತಾಯಿದ್ದೀನಿ. ಮೊದಲಿಗೆ ಚಂದನ ಪೇಸ್ಟ್ ರೆಡಿ ಸಿಗುತ್ತೆ ನಮಗೆ, ಅದನ್ನು ಸ್ವಲ್ಪ ಇಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ಕುಂಕುಮ ಇಡ್ತಾಯಿದ್ದೀನಿ. ಫ್ರೆಂಡ್ಸ್, ಹಾಗೆ ದೇವ್ರ ಮನೆಯನ್ನು ನೀರಿಗೆ ಸ್ವಲ್ಪ ಗೋಮೂತ್ರವನ್ನು ಹಾಕಿ ಅಂದರೆ ಗಂಜಲ ಹಾಕಿ ಕ್ಲೀನಾಗಿ ಒರೆಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಡೈಲಿ ವ್ಲಾಗನ್ನು ಶೇರ್ ಮಾಡ್ಕೊಳ್ಳಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ. ನನ್ನ ಪ್ರತಿದಿನದ ಡೈಲಿ ವ್ಲಾಗನ್ನು ನಮ್ಮ ಚಾನಲ್ನಲ್ಲಿ ಇರುವಂಥ ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಶಾರ್ಟ್ಸ್ ಅಂದರೆ 1 ಮಿನಿಟ್ ಒಳಗೆ ಹಾಕುವಂಥ ವಿಡಿಯೋಗೆ ಶಾರ್ಟ್ಸ್ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಈಗಾಗಲೇ ನಾನು 4ರಿಂದ 5 ನನ್ನ ಡೈಲಿ ವ್ಲಾಗ್ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ಶಾರ್ಟ್ಸಲ್ಲಿ ವ್ಯೂಸ್ ತುಂಬ ಕಮ್ಮಿ ಬರ್ತಾ ಇದೆ, ಯಾಕಂದರೆ ಶಾರ್ಟ್ಸ್ಗೆ ಕೆಲವೊಮ್ಮೆ ನೋಟಿಫಿಕೇಷನ್ಸ್ ಹೋಗೋದಿಲ್ಲ. ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ನಲ್ಲಿ ಇರುವಂಥ ಶಾರ್ಟ್ಸ್ ಕೂಡ ನೀವು ಪ್ರತಿದಿನ ಚೆಕ್ ಮಾಡಿ, ಅವತ್ತಿನ ದಿನ ನಾನು ಏನೇನು ಕೆಲಸ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಶಾರ್ಟ್ ಮಿನಿ ವ್ಲಾಗನ್ನು ಮಾಡಿ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮರೀದಿರ, ನಿಮಗೆ ಟೈಮ್ ಇದ್ದರೆ ಹಾಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಶಾರ್ಟ್ಸ್ ಕೂಡ ಒಮ್ಮೆ ನೋಡಿ. ಆಯುಧ ಪೂಜೆ ಹೇಗೆ ಮಾಡ್ಕೊಂಡ್ವಿ, ವಿಜಯದಶಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ, ಇದ್ರ ಬಗ್ಗೆ ಎಲ್ಲ ನಾನು ಮಿನಿ ವ್ಲಾಗನ್ನು ಮಾಡಿ ಶಾರ್ಟ್ಸ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ನಿಮಗೆ ಯಾವ ಥರದ ವಿಡಿಯೋಗಳು ಹೆಚ್ಚಾಗಿ ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿದ್ರೆ ನನಗೆ ಅಪ್ಕಮಿಂಗ್ ಡೇಸ್ನಲ್ಲಿ ವಿಡಿಯೋಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈಗಾಗಲೇ ವೆಯ್ಟ್ ಲಾಸ್ ರೆಸಿಪೀಸನ್ನು ಸುಮಾರು ಒಂದು 7 ಎಪಿಸೋಡ್ಸನ್ನು ಪೋಸ್ಟ್ ಮಾಡಿದ್ದೀನಿ. ಕೆಲವರು ವೆಯ್ಟ್ ಲಾಸ್ ರೆಸಿಪೀಸ್ ಬರೀ ಅದೊಂದನ್ನೇ ಹಾಕಬೇಡಿ, ಬೋರ್ ಆಗುತ್ತೆ ಅಂತ ಹೇಳಿದ್ದೀರಾ. ಸೊ ಓಕೆ, ಎಲ್ಲರಿಗೂ ಎಲ್ಲ ಥರದ ವಿಡಿಯೋಗಳು ಬೇಕು. ನಿಮಗೆ ಯಾವ ಥರದ ವಿಡಿಯೋಗಳು ಹೆಚ್ಚಾಗಿ ಬೇಕು ಅನ್ನೋದನ್ನ ಪ್ಲೀಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಎಲ್ಲ ದೇವರುಗಳಿಗೂ ಬೊಟ್ಟನ್ನು ಇಟ್ಟಿದ್ದಾಗಿದೆ. ಹಾಗೆ ಹೂಗಳನ್ನು ಇಟ್ಟಿದ್ದೀನಿ. ಇದು ನಮ್ಮ ಮೇಲೆ ಗಾರ್ಡನಲ್ಲಿ ಬಿಟ್ಟಿದಂಥ ಹೂಗಳು, ಇವತ್ತಿನ ಹೂಗಳಿದು. ಸೊ ಅದನ್ನೇ ಎಲ್ಲ ಇಟ್ಟು ಇವತ್ತು ಪೂಜೆ ಮಾಡಿದ್ದೀನಿ. ಮೇಲೆ ನಮ್ಮ ಟೆರೆಸ್ ಗಾರ್ಡನಲ್ಲಿ ಬಿಡುವಂಥ ಹೂಗಳು ಅವತ್ತಿನ ದಿನ ಪೂಜೆಗೆ ಅವತ್ತಿಗೆ ಸರಿ ಹೋಗುತ್ತೆ. ಈಗ ದಾಸವಾಳದ ಸೀಸನ್ ಆಗಿದೆ, ಹಾಗಾಗಿ 20ರಿಂದ 30 ದಾಸವಾಳಗಳ ಮೇಲೆ ಸಿಗುತ್ತೆ. ಫ್ರೆಂಡ್ಸ್, ನಾನು ನಿನ್ನೆ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದೆ. ಕಳಸದ ಅಕ್ಕಿಯನ್ನು ನಾನು ನೆನೆಸೋದು ಮತ್ತು ಅದರಲ್ಲಿ ಯಾವ ರೆಸಿಪಿ ಮಾಡ್ತೀನಿ ಅನ್ನೋದ್ರು ಕೂಡ ನಿಮಗೆ ಮಿನಿ ವ್ಲಾಗ್ನಲ್ಲಿ ತಿಳಿಸಿದ್ದೆ. ರೆಗ್ಯುಲರ್ ಆಗಿ ನಮ್ಮ ಶಾರ್ಟ್ ಮಿನಿ ವ್ಲಾಗನ್ನು ನೋಡೋರಿಗೆ ಕ್ಲೀನಾಗೆ ಅರ್ಥ ಆಗುತ್ತೆ. ಕಳಸದ ಅಕ್ಕಿಯನ್ನು ರಾತ್ರಿನೇ ನಾನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಸುಮಾರು 2 ಗ್ಲಾಸಷ್ಟು ಅಕ್ಕಿ ಇದೆ. ಇದಕ್ಕೆ ಒಂದು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಯಾರು ಹೆಚ್ಚಾಗಿ ಸ್ವೀಟ್ ತಿನ್ನೋದಿಲ್ಲ, ಹಾಗಾಗಿ ನೀರು ದೋಸೆಯನ್ನು ಮಾಡ್ತಾಯಿದ್ದೀನಿ ಕಳಸದ ಅಕ್ಕಿಯನ್ನು ಬಳಸ್ಕೊಂಡು. ಮೊದಲಿಗೆ ತೆಂಗಿನಕಾಯಿ ಹಾಕಿ ಮಿಕ್ಸಿಯಲ್ಲಿ ನುಣ್ಣಕ್ಕೆ ರುಬ್ಕೊಂಡ್ಬಿಡೋಣ. ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಅಕ್ಕಿಯನ್ನು ಸೇರಿಸ್ಕೊಂಡು ಮತ್ತೆ ನುಣ್ಣಕ್ಕೆ ರುಬ್ಕೋಬೇಕು. ಈ ಹಿಟ್ಟನ್ನು ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಕ್ಕೆ ರುಬ್ಕೊಂಡಿರಬೇಕು. ಆವಾಗ ದೋಸೆಗಳು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೀರಿನ ಅಳತೆ ಅಂದರೆ 1 ಗ್ಲಾಸ್ ಅಕ್ಕಿಗೆ ರುಬ್ಬಾದಮೇಲೆ ಸುಮಾರು 4ರಿಂದ 5 ಗ್ಲಾಸಷ್ಟು ನೀರು ಇಡಿಸುತ್ತೆ. ಒಂದೊಂದು ಅಕ್ಕಿಗೆ ಒಂದೊಂದು ಥರ ಬೇಕಾಗುತ್ತೆ ಮೆಜರ್ಮೆಂಟ್ ನೀರ್ದು. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೀಗೆ ತೆಳುವಾಗಿ ಇರಬೇಕು.
ನೀರು ದೋಸೆ ಅಂದರೆ ಹಾಗೆಯೇ ಹಿಟ್ಟು ನೀರು ಥರ ಓಡಬೇಕು ಹಾಕಿದ್ರೆ. ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ದೋಸೆ ಹಾಕಿ ನೋಡಿ, ನಿಮಗೇನಾದರೂ ದೋಸೆ ಸಾಫ್ಟಾಗಿ ಬರ್ತಿಲ್ಲ, ಸ್ವಲ್ಪ ಗಟ್ಟಿ ಬರ್ತಿದೆ ಅಂದರೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೋಬೋದು. ನಾನಿಲ್ಲಿ ಅಡುಗೆ ಸೋಡಾ ಹಾಕ್ತಿಲ್ಲ, ಬರುತ್ತೆ ಚೆನ್ನಾಗಿ, ನೀರು ದೋಸೆ ಬರುತ್ತೆ. ಅಂದರೆ ಅದೂ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಯಾವ ಅಕ್ಕಿ ತೊಗೊತೀವೋ ಆ ಅಕ್ಕಿ. ನಾನು ದೇವ್ರ ಕಳ್ಸೋಕ್ಕೆ ಅಂತ ನಾವು ಊಟ ಮಾಡುವಂಥ ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿದ್ದೆ, ಹಾಗಾಗಿ ದೋಸೆಗಳು ಸಾಫ್ಟಾಗೇ ಬರುತ್ತೆ. ನೀರು ದೋಸೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಕಡಲೆಕಾಯಿ ಬೀಜ, ಸುಮಾರು ಒಂದು 2 ಸ್ಪೂನಷ್ಟು ಗುರೆಳ್ಳು ಅಂತ ಹೇಳ್ತೀವಿ ಅಥವಾ ಹುಚ್ಚೆಳ್ಳು ಅಂತ ಹೇಳ್ತೀವಿ, 1 ಸ್ಪೂನಷ್ಟು ಜೀರಿಗೆ. ಇವಿಷ್ಟು ಸಾಮಗ್ರಿಗಳನ್ನು ಸಿಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಮೊದಲಿಗೆ ಕಡಲೆಕಾಯಿ ಬೀಜ ಫ್ರೈ ಮಾಡ್ಕೊಂಬಿಡಿ, ಆಮೇಲೆ ಈ ಗುರೆಳ್ಳು ಮತ್ತು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಅವಾಗ ಬೇಗ ಆಗುತ್ತೆ. ಇದನ್ನು ಇವಾಗ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ಇದು ಪುಡಿ ಮಾಡಿ ನಾವು ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಸುಮಾರು ಒಂದು 2ರಿಂದ 3 ಸಲಕ್ಕೆ ಯೂಸ್ ಆಗುತ್ತೆ. ಇಲ್ಲ ನೀವು ಫ್ರೆಶ್ ಆಗಿಯೇ ಪುಡಿಯನ್ನು ಮಾಡ್ಕೋಬೋದು. ಇದಕ್ಕೆ ತುಂಬ ಚಿಕ್ಕ ಸೈಜ್ನಲ್ಲಿರುವಂಥ ಬದನೆಕಾಯನ್ನು ತೊಗೊಂಡಿದ್ದೀನಿ, ಎಳೆಯದಾಗಿರುವಂಥ ಬದನೆಕಾಯಿ, ಸುಮಾರು ಒಂದು 1/4 kg ಅಷ್ಟಿದೆ. ಇದನ್ನು ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ಸಣ್ಣ ಕಟ್ ಮಾಡೋದ್ರಿಂದ ಒಗ್ಗರಣೆಯಲ್ಲಿ ಬೇಗ ಬೇಯುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಎಲ್ಲ ನಾನು ಪಲ್ಯಕ್ಕೆ ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ. ಬದನೆಕಾಯಿನ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಕಪ್ಪಗಾಗುತ್ತೆ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಹಾಗೆಯೇ 1-2 ಟೊಮೆಟೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 4ರಿಂದ 5 ಎಸಳಷ್ಟು ಬೆಳ್ಳುಳ್ಳಿ ಸಿಪ್ಪೆಲ್ಲ ಬಿಡಿಸಿ ಅದನ್ನು ಜಜ್ಜಿ ಇಟ್ಕೊಂಬಿಡೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. 2ರಿಂದ 3 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕಿ ಚಿಟ್ಕುಡಿಸಿ ಇದಕ್ಕೆ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ 2 ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ಎಸಳಷ್ಟು ಕರಿಬೇವು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆಗೀಗ ಸಣ್ಣದಾಗಿ ಕಟ್ ಮಾಡಿರುವಂಥ ಬದನೆಕಾಯಿ ಹಾಕ್ಕೊಳ್ಳೋಣ. ನಾವು ಇದಕ್ಕೆ ಬೇಕು ಅಂದರೆ ಮೈಸೂರು ಬದನೆಕಾಯಿ ಕೂಡ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಆದಷ್ಟು ಎಳೆಯದಾಗಿರುವಂಥ ಬದನೆಕಾಯಿ ಹಾಕ್ಕೊಳ್ಳಿ, ಪಲ್ಯ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಒಗ್ಗರಣೆಯಲ್ಲಿ ಸುಮಾರು 2ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಒಂದು ಲಿಡ್ಡನ್ನು ಕವರ್ ಮಾಡಿಬಿಟ್ಟು ಸಿಮ್ ಫ್ಲೇಮ್ನಲ್ಲಿ 2ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಆವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ಬದನೆಕಾಯಿ ಈಗ 50% ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ, ಸುಮಾರು 3ರಿಂದ 4 ಹಾಕ್ತಾ ಇದ್ದೀನಿ. ಬದನೆಕಾಯಿ ಜೊತೆಗೆ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಈ ಥರ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಬಿಟ್ಟು ಅಲ್ಲಿ ಟೊಮೆಟೊ ಹಾಕ್ಕೊಳ್ಳಿ. ಯಾಕಂದರೆ ಟೊಮೆಟೊ ನೀರು ಬಿಡುತ್ತೆ. ಬದನೆಕಾಯಿ ನೀರಲ್ಲಿ ಬೇಯಿಸೋದಕ್ಕಿಂತ ಈ ಥರ ಸ್ಟೀಮ್ನಲ್ಲಿ ಒಗ್ಗರಣೆಯಲ್ಲಿ ಬೇಯಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಹೀಗೇ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಬದನೆಕಾಯಿ ಪಲ್ಯ. ಸೊ ಯಾರು ಬದನೆಕಾಯಿ ಪಲ್ಯ ತಿನ್ನೋದಕ್ಕೆ ಇಷ್ಟಪಡಲ್ವೋ ಅಂಥವ್ರಿಗೆ ಈ ಥರ ಟೇಸ್ಟ್ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಚಪಾತಿಗೆ, ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಸುಮಾರು ಒಂದು 2 ಸ್ಪೂನಷ್ಟು. ಹಾಗೆ ಧನಿಯಾ ಪೌಡರ್ ಸುಮಾರು ಒಂದು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಬೇಕು ಅಂದರೆ ನೀವು ಸಾಂಬಾರು ಪೌಡರ್ ಇದ್ದರೆ ಅದನ್ನು ಕೂಡ ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಸ್ಕಿಪ್ ಮಾಡ್ಕೋಬೋದು. ಸೊ ನಿಮ್ಗೆ ಯಾವ ಥರ ಟೇಸ್ಟ್ ಬೇಕೋ ಆ ಥರ ನೀವು ಹಾಕ್ಕೊಳ್ಳಿ. ಇದೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್, ಇದೇ ಸೇಮ್ ರೆಸಿಪಿ, ಇದೇ ಸೇಮ್ ಸ್ಟೈಲ್ನಲ್ಲಿ ನಾವು ಬದನೆಕಾಯಿ ಬದಲಿಗೆ ತೊಂಡೆಕಾಯಲ್ಲಿ ಮಾಡ್ಕೋಬೋದು, ಆಲೂಗಡ್ಡೆಯಲ್ಲಿ ಮಾಡ್ಕೋಬೋದು,
ಸೊ ನಿಮಗೆ ಇನ್ಯಾವ ಥರ ತರಕಾರಿಗಳು, ಕಾಲಿಫ್ಲವರು ಆ ಥರ ಯಾವ್ದು ಇಷ್ಟನೋ ಆ ತರಕಾರಿಗಳಲ್ಲಿ ಇದೇ ಥರ ನಾವು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತೊಂದು 2 ನಿಮಿಷ ಲಿಡ್ಡನ್ನು ಕವರ್ ಮಾಡಿ ಬೇಯಿಸ್ಕೊಳ್ಳೋಣ. ಈಗ ಪುಡಿ ಮಾಡಿಟ್ಕೊಂಡಿದ್ವಲ್ವ ಶೇಂಗಾ ಪುಡಿ, ಅದನ್ನು ಸುಮಾರು 2-3 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ನೀವು ಟೇಸ್ಟ್ ನೋಡ್ಕೊಳ್ಳಿ, ಇನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಪುಡಿಯನ್ನು ಹಾಕ್ಕೋಬೋದು. ಸೊ ನಿಮ್ಮ ಟೇಸ್ಟ್ ಪ್ರಕಾರ ಈ ಶೇಂಗಾ ಪುಡಿಯನ್ನು ಹಾಕ್ಕೋಬೋದು. ಅಷ್ಟೇ ಫ್ರೆಂಡ್ಸ್, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ನಮ್ಮ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ. ನಿಮಗೆ ಗೊಜ್ಜು ಥರ, ಗ್ರೇವಿ ಥರ ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗೊಜ್ಜು ಥರ ಮಾಡ್ಕೋಬೋದು. ನಾನಿಲ್ಲಿ ಡ್ರೈ ಪಲ್ಯ ಮಾಡ್ತಾಯಿದ್ದೀನಿ, ಹಾಗಾಗಿ ನೀರನ್ನು ಹಾಕಿಲ್ಲ. ಹಾಗೆಯೇ ಒಗ್ಗರಣೆಲೇ ಮಗ್ಸಿರೋದು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ನೀರು ದೋಸೆ ಹಾಕ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಟಿದ್ದೀನಿ, ಸ್ಟವ್ ಮೇಲೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಚೆನ್ನಾಗಿ ಬಿಸಿ ಆಗಬೇಕು. ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನೇ ಯೂಸ್ ಮಾಡ್ತಾ ಇದ್ದೀನಿ. ಪ್ಯಾನ್ ಚೆನ್ನಾಗಿ ಬಿಸಿ ಆದಮೇಲೆ ಹಿಟ್ಟನ್ನು ಸುಮಾರು 1-1.5 ಸೌಟ್ನಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ರೌಂಡಾಗೆ ಮಾಮೂಲಿ ದೋಸೆ ಹಾಕ್ತೀವಲ್ಲ ಆ ಥರ ಹಾಕೋದಲ್ಲ, ಸುಮ್ಮನೆ ಅಲ್ಲಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಫಿಲ್ ಮಾಡ್ಕೊಂಡು ಬರೋದು. ಈ ಥರ ಹೋಲ್ಸ್ ಕಾಣಿಸ್ತಾ ಇದೆಯಲ್ವ, ಆ ಥರ ಬರಬೇಕು. ಆವಾಗ ಅದು ಬಂದರೆ ನೀರು ದೋಸೆ ಪರ್ಫೆಕ್ಟ್ ಅಂತ. ಈಗ ಲಿಡ್ಡನ್ನು ಕವರ್ ಮಾಡಿಬಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ಳೋಣ. ನೀರು ದೋಸೆ ಸಾಮಾನ್ಯವಾಗಿ ಒಂದು ಸೈಡ್ ಮಾತ್ರ ಬೇಯಿಸ್ತಾರೆ. ಸೊ ನೋಡಿ, ನೀರು ದೋಸೆ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ಈ ಥರ ನೀರು ದೋಸೆ ತಿಂತಾಯಿದ್ರೆ 4 ತಿಂದ್ವೋ 5 ತಿಂದ್ವೋ ಗೊತ್ತೇ ಆಗೋದಿಲ್ಲ. ನೋಡಿ, ನೀರು ದೋಸೆ ಸೂಪರಾಗಿ ರೆಡಿಯಾಗಿದೆ. ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ. ಒಂದು ದೋಸೆ ಆದಮೇಲೆ ಆ ಪ್ಯಾನನ್ನು ಒಂದು ಡ್ರೈ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಂಬಿಡಿ. ಆಮೇಲೆ ನೆಕ್ಸ್ಟ್ ದೋಸೆನ ಹಾಕಬೇಕು ನಾವು. ಪ್ಯಾನಿಗೆ ಬೇಕು ಅಂದರೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ಕೋಬೋದು. ಆಮೇಲೆ ಹಿಟ್ಟನ್ನು ಹಾಕ್ಕೊಳ್ಳಿ, ಆಗ ದೋಸೆಗಳು ತುಂಬ ಚೆನ್ನಾಗಿ ಬರುತ್ತೆ. ಪ್ಯಾನ್ಗೆ ಸ್ವಲ್ಪನೂ ಸ್ಟಿಕ್ ಆಗೋದಿಲ್ಲ. ನಾನ್ ವೆಜಿಟೇರಿಯನ್ಸ್ ಆದರೆ ನೀರು ದೋಸೆ ಜೊತೆಗೆ ಮೀನು ಸಾರು ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ನಮ್ಮ ನೀರು ದೋಸೆ ರೆಡಿಯಾಗಿದೆ. ಜೊತೆಗೆ ಬದನೆಕಾಯಿ ಪಲ್ಯ, ಹಾಗೆಯೇ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಕಾಯಿ ಚಟ್ನಿ ನಾನಿಲ್ಲಿ ನೀರಾಗಿ ಮಾಡ್ಕೊಂಡಿದ್ದೀನಿ. ಆವಾಗ ದೋಸೆಗೆ ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮುಗಿಸೋ ಟೈಮ್ ಬಂದಿದೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ನಮ್ಮ ವಿಡಿಯೋಗಳಿಂದ ಸ್ವಲ್ಪ ಏನಾದರೂ ಹೆಲ್ಪ್ ಆಗ್ತಿದೆ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಿದರೆ ಪ್ಲೀಸ್ ಸಜೆಷನ್ ಕೊಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕರೆಕ್ಷನ್ ಮಾಡ್ಕೊತೀವಿ. ಹಾಗೆಯೇ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮ ಪೇಜ್ ಇದೆ. ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಫಾಲೋ ಮಾಡಬೇಕು ಅಂತ ಇಷ್ಟಪಡೋರು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದು ಒಂದ್ಸಲ ಪ್ಲೀಸ್ ಚೆಕ್ ಮಾಡಿಕೊಂಡು ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗೋಣ ಮತ್ತೊಂದು ಸೂಪರ್ ಆಗಿರೋಂಥ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.